ಕೇಂದ್ರ ಸಚಿವ ಸೋಮಣ್ಣ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ಆಗಿದೆ. ಕೊಪ್ಪಳದಲ್ಲಿ ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆಗೆ ಕ್ರೆಡಿಟ್ ವಾರ್ ನಡೆದಿದೆ. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ಆಗಿದೆ. ಸಚಿವ ತಂಗಡಗಿ, ಸಂಸದ ಹಿಟ್ನಾಳ್ ಬೆಂಬಲಿಗರಿಂದ ಗಲಾಟೆಯಾಗಿದೆ. ಆಹ್ವಾನ ಪತ್ರಿಕೆಯಲ್ಲಿ ಸಂಸದ ಸಚಿವರ ಹೆಸರು ಇಲ್ಲದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋಮಣ್ಣ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಚೇರಿ ಎಸೆಯಲು ಯತ್ನಿಸಲಾಗಿದೆ. ಪಟಾಲಂ ತೆಗೆದುಕೊಂಡು ಗಲಾಟೆ ಮಾಡಬೇಡಿ ಅಂತ ಈ ವೇಳೆ ವಿ ಸೋಮಣ್ಣ ಹೇಳಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ. ನೆಗೇರಾ ಮುನಿರಾಬಾದ್ ಮಧ್ಯದ ರೈಲ್ವೆ ಸೇತುವೆ ಮೇಲ್ಸೇತುವೆ ಉದ್ಘಾಟನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಹಗ್ಗಜಗ್ಗಾಟ ಶುರುವಾಗಿರ್ತಕ್ಕಂಥದ್ದು. ಸಚಿವ ತಂಗಡಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಕೇಂದ್ರ ಸರ್ಕಾರನೇ ಮೇಲಿದ್ದ ಭೂಮಿ ಮುಗಿಲಿಂದ ಆಕಾಶದಿಂದ ಬಿದ್ದಿಲ್ಲ. ನಾವು ರಾಜ್ಯ ಸರ್ಕಾರ ಟ್ಯಾಕ್ಸ್ ಕಟ್ಟಿದಕ್ಕೆ ಕೇಂದ್ರ ಸರ್ಕಾರ ಬದುಕ್ತೈತಿ. ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಒಳಗೆ ಸೋಮಣ್ಣವ್ರು ಮಾತಾಡಿದ್ರು. ಒಬ್ಬ ಸೀನಿಯರ್ ಮಿನಿಸ್ಟರ್ ಆಗಿ ಪಟಾಲಮ್ಮನ್ನು ಕರ್ಕೊಂಬರೋದು, ಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು, ಇದೆಲ್ಲ ಒಳ್ಳೇದಲ್ಲ. ಮಾಜಿಗಳಿಗೆ ತಾವು ಮಾಜಿಗಳನ್ನ ಕರ್ಕೊಂಬಂದಾರ, ಪ್ರೋಟೋಕಾಲ್ ಆಗದಾರ ನೋಡು. ಅವರೆಲ್ಲ ಸೋತವರು ಪ್ರೋಟೋಕಾಲ್ದಾಗ ಅದಾರ. ಅಲ್ಲಿ MP ಸೋತಂತ MP ಅದಾರ, ಸೋತಂತ ಮಾಜಿ ಶಾಸಕರು ಅದಾರ, ಅವರೆಲ್ಲ ಪ್ರೋಟೋಕಾಲ್ದಾಗ ಅದಾರ. ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಕೇಂದ್ರ ಸರ್ಕಾರ ಮೋದಿಯವ್ರದ್ದು ಒಂದೇ ಗ್ರಾಂಟ್. ಮೋದಿಯವ್ರು ನಾವು ರಾಜ್ಯ ಸರ್ಕಾರ ಕೊಡ್ಲಾರ, ಮೋದಿಯವ್ರು ಎಲ್ಲಿಂದ ತರ್ತಾರೆ ಗ್ರಾಂಟ್? ನಾವು ಟ್ಯಾಕ್ಸ್ ಕಟ್ಲಾರ್ದ ಎಲ್ಲಿಂದ ತರ್ತಾರ? ನಾವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಎಲ್ಲಿಂದ ಬರ್ತೀವಿ ಇವ್ರಿಗೆ ಕೇಂದ್ರ ಸರ್ಕಾರದ ಗ್ರಾಂಟ್? ನೋಡಿ, ಇದು ಎಲ್ಲ ಒಳ್ಳೆ ಬೆಳವಣಿಗೆಲ್ಲ. ಮತ್ತು ನಾನು ಭಾಳ ತಾಳ್ಮೆಯಿಂದ ನಾನು ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಅಲ್ಲಿ ನಿಂತೀವಿ. ನಾನು ಇಲ್ಲಿ ಬರೋಂಥ ಪ್ರಶ್ನೆ ಬರ್ತಿದ್ದಿಲ್ಲ. ಅವರು ಮಾತಾಡೋ ರೀತಿಗಳನ್ನು ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಪಟಾಲಮ್ಮ ಅವರಿಂದ ಇರೋರು ಪಟಾಲಮ್ಮಿಗಳು. ನಾವು ಪಟಾಲಮ್ಮಿ ಕಟ್ಕೊಂಡು ಅಡ್ಡಾಡೋಂಥ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾವು ಹೇಳ್ತಾ ಇರೋದು ಒಂದೇ ಒಂದು, ಲೋಕಸಭಾ ಸದಸ್ಯರು, ಶಾಸಕರು, ಜಿಲ್ಲಾ ಮಂತ್ರಿಗಳು ಇವರೆಲ್ಲರಿಗಿನ್ನ ಗೌರವ ಕೊಡುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ಹೇಳ್ತಾ ಇರೋದು. ಅದು ಬಿಟ್ಟು ಬದಲಿ ನಾವೇನು ಮಾತಾಡಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.